ಭೂಮಿ ಸಾಗುವಳಿ ಚೀಟಿ ಅಕ್ರಮಕ್ಕೆ ಕೊನೆಗೂ ಬ್ರೇಕ್. ನಾವು ಇಸ ಕುಡಿಬೇಕಾಗೈತೆ. ನಮ್ಗೆಲ್ಲೂ ಒಂದು ಕುಂಟೆ ಜಮೀನಿಲ್ಲ. ಇದನ್ನು ಬಿಟ್ಟರೆ ಅವ್ರಿಗೆ ಅರಣ್ಯದಾಗೆಲ್ಲ ಬೇಕಾದಂಗೆ ತೋಟಕ್ಕೆ ಮಾಡ್ಕೊಂಡು ಚೆನ್ನಾಗವ್ರಿ. ಅವ್ರಿಗೆಲ್ಲ ಆದೇಶ ಕೊಟ್ಟೈತಿ ಸರ್ಕಾರ. ನಮ್ಗೆ ಇಲ್ಲಿರೋರ್ಗೆ ಏನೂ ಕೊಟ್ಟಿಲ್ಲ. ಪ್ರಜಾಶಕ್ತಿ ವರದಿಗೆ ಅಧಿಕಾರಿಗಳು ಅಲರ್ಟ್, ರೈತರು ನಿರಾಳ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮಂಚಲದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿರುವ ನಾಯಕನಹಳ್ಳಿ ರೈತರಿಗೆ ಕಂದಾಯ ಇಲಾಖೆಯ ಜಾಗದಲ್ಲಿದೆ ಎಂದು ಅಧಿಕಾರಿಗಳು ಅಕ್ರಮವಾಗಿ ಸಾಗುವಳಿ ಚೀಟಿಯನ್ನ ನೀಡಿದ್ರು. ಯಾರದ್ದು ಸ್ವಾಧೀನದ ಭೂಮಿ ಮತ್ಯಾರಿಗೂ ಸಾಗುವಳಿ ಚೀಟಿ ಎಂಬಂತಾಗಿದ್ದು, ಅಧಿಕಾರಿಗಳ ಎಡವಟ್ಟಿನಿಂದ ಸುಮಾರು 30 ವರ್ಷಗಳಿಂದ ಭೂಮಿ ಸಿಗದೆ ಬಡ ಕುಟುಂಬಗಳು ಪರದಾಡುವಂತಾಗಿತ್ತು. ಅರಣ್ಯ ಭೂಮಿಯಲ್ಲಿರುವವರಿಗೆ ಎಲ್ಲ ಸವಲತ್ತುಗಳನ್ನ ನೀಡಿದರೆ ಸ್ವಂತ ಜಮೀನಿನಲ್ಲಿ ಇರುವವರಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇರಲಿಲ್ಲ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಆಗಸ್ಟ್ 9ರಂದು ಈ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಸುದ್ದಿ ಬಿತ್ತರವಾಗಿತ್ತು. 2019ರಲ್ಲಿ ಉಪ ವಿಭಾಗಾಧಿಕಾರಿಗಳು ಮಾಡಿದ್ದ ಆದೇಶಕ್ಕೆ ಯಾವುದೇ ಕಿಮ್ಮತ್ತು ಸಿಗದೆ ಆ ಆದೇಶದ ಹಿಂದಿನವರೆಗೂ ಯಾವುದೇ ಕ್ರಮ ಬಾರದಿರುವ ಬಗ್ಗೆ ಹಾಗೂ ಆದೇಶ ಪ್ರತಿಯ ಕಡತವೇ ಕಳೆದುಹೋಗಿದೆ ಎನ್ನಲಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ದಿಟ್ಟ ಅಧಿಕಾರಿ ನಾಹಿದ ಜಂಜಂ 30 ವರ್ಷಗಳ ಜ್ವಲಂತ ಸಮಸ್ಯೆಗೆ ಪರಿಹಾರ ಒದಗಿಸುವ ತಾರ್ಕಿಕ ಅಂತ್ಯವನ್ನ ಕಾಣಿಸಿದ್ದಾರೆ. ಹೌದು, ಅಕ್ರಮವಾಗಿ ಸಾಗುವಳಿ ಚೀಟಿ ಪಡೆದಿದ್ದ ರೈತರ ಎಂಆರ್ ಮತ್ತು ಪಹಣಿ ವಜಾ ಮಾಡಿದ ಆದೇಶ ಪ್ರತಿಯನ್ನ ಗುಬ್ಬಿ ತಾಲೂಕು ಕಚೇರಿಗೆ ಉಪ ವಿಭಾಗಾಧಿಕಾರಿ ನಾಹಿದ ಜಂಜಂ ಕಳಿಸಿಕೊಟ್ಟಿದ್ದು, ಕೂಡಲೇ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಉಪ ವಿಭಾಗಾಧಿಕಾರಿಯ ಮಾತಿಗೆ ಗುಬ್ಬಿ ತಹಸೀಲ್ದಾರ್ ಆರತಿ ಕ್ರಮ ಕೈಗೊಂಡಿದ್ದು, ಕೊನೆಗೂ ರೈತರ ಜ್ವಲಂತ ಸಮಸ್ಯೆಗೆ ಅಂತ್ಯ ಕಂಡಿದೆ. ಇನ್ನು 30 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆ ಪ್ರಜಾಶಕ್ತಿ ವರದಿಯಿಂದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದ್ದು, ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಧಿಕಾರಿಗಳ ಎಡವಟ್ಟಿನಿಂದ ಗುಬ್ಬಿ ತಾಲೂಕಿನ ಆಗಲವಾಡಿ ಹೋಬಳಿಯ ನಾಯಕನಹಳ್ಳಿ ಅನ್ನೋ ಗ್ರಾಮದಲ್ಲಿ ಸುಮಾರು 30 ವರ್ಷಗಳಿಂದ ಜ್ವಲಂತ ಸಮಸ್ಯೆಯಾಗಿ ಕಾಡ್ತಿದ್ದಂಥ ಏನು ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡ್ತಿದ್ದಂಥ ರೈತರಿಗೆ ಸಾಗುವಳಿ ಚೀಟಿಗಳನ್ನ ಕೊಟ್ಟು ನಿಜಕ್ಕೂ ನೈಜವಾಗಿ ಪಕ್ಕದ 28 ಎಕರೆಯಲ್ಲಿ ಅಂದರೆ ಖರಾಬ್ ಜಾಗದಲ್ಲಿ ಭಾಳ ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಿರ್ತಕ್ಕಂಥ ರೈತರಿಗೆ ಸಾಗುವಳಿ ಚೀಟಿ ಸಿಗದೇನೆ ಅವರೆಲ್ಲ ಒಂದು ಕಡೆ ಅವಕಾಶ ವಂಚಿತರಾಗಿ ಬದುಕ್ತಾ ಇದ್ರು. ಆ ಬೆನ್ನಲ್ಲೇ ನಮ್ಮ ಪ್ರಜಾಶಕ್ತಿ ಟಿವಿ ಕಳೆದ 1 ವಾರದ ಹಿಂದೆ ಆ ಸ್ಥಳಕ್ಕೆ ಹೋಗಿ ಅಲ್ಲಿನ ಪ್ರಸ್ತುತ ವಿದ್ಯಮಾನಗಳ ಕುರಿತು ಒಂದು ಸುದ್ದಿನ ಮಾಡಿತ್ತು. ಅದರ ಬೆನ್ನಲ್ಲೇ ತುಮಕೂರು ಉಪ ವಿಭಾಗಾಧಿಕಾರಿಗಳಾದ ನೈದಾ ಜಂಜಂ ಅವರು ಸುದ್ದಿಯ ಬೆನ್ನಲ್ಲೇ ಏನು ಕಳೆದ 30 ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ರೈತರ ಸಮಸ್ಯೆಗೆ ಜೊತೆಗೆ 2019ರಲ್ಲಿ ಅವತ್ತಿನ AC ಅವರು ಮಾಡಿದಂಥ ಆದೇಶ ಎಲ್ಲೋ ಒಂದು ಕಡೆ ಕಡತವೇ ಕಳೆದೋಗಿತ್ತು. ಆ ಕಡತ ಸಿಕ್ಕದೇನೆ ಆದೇಶ ಗುಬ್ಬಿ ತಾಲೂಕು ಕಚೇರಿ ತಲುಪಿರಲಿಲ್ಲ. ಮತ್ತು ಅಲ್ಲಿನ MR ವಹಿಗಳು ಮತ್ತು ಪಾಣಿ ವಜಾ ಆಗಿರಲಿಲ್ಲ ಅನ್ನೋ ಬೆನ್ನಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲಿ ಇವತ್ತು ಅದು MR ಮತ್ತು ಪಾಣಿಗಳು ವಜಾ ಆಗಿದೆ. ಏನು ಮೂಲ 158 ಎಕರೆ ಅಂಕಸಂದ್ರ ಅರಣ್ಯ ಪ್ರದೇಶಕ್ಕೆ ಸೇರಿದಂಥ ಜಮೀನು ಇವತ್ತು ಹಾಗೆ ಉಳ್ಕೊಂಡಿದೆ. ಏನು ಟೆಕ್ನಿಕಲ್ ಸಮಸ್ಯೆ ಏನಿತ್ತು, ಇವರಿಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜಮೀನು ಸ್ವಾಧೀನ ಮಾಡ್ಕೊಂಡಂಥ ರೈತರಿಗೆ ಸಿಗಬೇಕಾದ ಒಂದು ಸಾಗುವಳಿ ಚೀಟಿ ಸಿಗದೆ ಇರೋದಕ್ಕೆ ಒಂದು ಕಾರಣವಾಗಿರ್ತಕ್ಕಂಥ ಟೆಕ್ನಿಕಲ್ ಸಮಸ್ಯೆಗೆ ಇವತ್ತು ಒಂದು AC ಅವರ ಆದೇಶದಿಂದ ಒಂದು ಒಳ್ಳೆ ಮುಕ್ತಿ ಸಿಕ್ಕಿದೆ. ಇವತ್ತು ನಮ್ಮ ಜೊತೆ ಅಲ್ಲಿನ ಅವತ್ತಿನ ಭಾಗವಹಿಸಿದಂಥ ಅವತ್ತಲ್ಲಿ ಸ್ಥಳದಲ್ಲಿದ್ದಂಥ ರೈತರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ, ಏನು ಹೇಳ್ತೀರಾ ಸರ್? ನಮಸ್ತೆ ಸರ್. ಇದು ಪ್ರಜಾಶಕ್ತಿ ಟಿವಿ ಧನ್ಯವಾದ ಹೇಳ್ಬೇಕು. ಯಾಕೆಂದರೆ ಅದನ್ನು ಸುದ್ದಿ ಮಾಡಿ ನಮಗೆ ಇದನ್ನು ಸುದ್ದಿ ಮಾಡಿ ನಮ್ಗೆ ಹೆಂಗೋ ಇದನ್ನು ಪಾಳಿ MR ವಜಾ ಮಾಡಿಸ್ಕೊಡ್ತಿದ್ರೆ ಅದಕ್ಕೆ ಕೃತಜ್ಞತೆ ಹೇಳ್ಬೇಕು. ನಮಗೆ ವಜವಾಗ್ಯವೆ. ಈಗ ನಮಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತ ನಾವು ಎಷ್ಟು ವರ್ಷಗಳಿಂದ ಇತ್ತು ಈ ಸಮಸ್ಯೆ? 30 ವರ್ಷದಿಂದಲೂ ಇತ್ತು. ಹೋರಾಡಿದ್ವಿ, ಕೋರ್ಟ್ಗೆಲ್ಲ ಹೋಗಿದ್ವಿ. ಅಷ್ಟೆಲ್ಲ ಹೋರಾಡಿದ್ರು ನಮಗೇನು ಸಿಗಲಿಲ್ಲ. ಇವಾಗ ನಮಗೆ ನ್ಯಾಯ ಸಿಕ್ಕೈತೆ. ಅವು ವಜವಾಗ್ಯವೆ. ಈಗ ನಮಗೆ ಮಂಜೂರು ಬೇಕು. ನೀವೇನಾರ ಮಾಡಿ ನಮಗೆ ಮಂಜೂರ ತರಿಸ್ಕೊಡ್ಬೇಕು ಅಂತ ನಾವು ಕೇಳ್ತೀವಿ. ಹಳ್ಳಿ ಅನ್ನೋ ಗ್ರಾಮದ ರೈತರ ಅಳಲಾಗಿತ್ತು. ಇನ್ನು ಮುಂದಾದರೂ ಈಗೇನು ಪಾಣಿಗಳು ಮತ್ತು MRಗಳು ವಜಾ ಆಗಿದೆ, ತದನಂತರ ನೈಜ ರೈತರುಗಳಿಗೆ ಅಲ್ಲಿ ಪಕ್ಕದಲ್ಲಿ ವಾಸ ಮಾಡ್ತಕ್ಕಂಥ ಸ್ವಾಧೀನದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರುಗಳಿಗೆ ಇನ್ನು ಮುಂದಾದರೂ ತಾಲೂಕು ಆಡಳಿತ ಎಚ್ಚೆತ್ತು ನೈಜ ರೈತರಿಗೆ ಅಲ್ಲಿ ಸಾಗುವಳಿ ಚೀಟಿಯನ್ನು ಕೊಡಿಸಬೇಕಾಗಿದೆ, ಕೊಡಿಸುವಂಥ ಕೆಲಸ ಆಗಬೇಕಾಗಿದೆ ಅನ್ನೋದೇ ಪ್ರಜಾಶಕ್ತಿ ಟಿವಿಯ ಆಶಯ ಆಗಿದೆ.
ಇನ್ನು 158 ಎಕರೆ ಅರಣ್ಯ ಪ್ರದೇಶ ಹೊರತುಪಡಿಸಿ 28 ಎಕರೆ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಸುಮಾರು 30 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರುವ ರೈತರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನ ಅಂಗೀಕರಿಸಲು ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು, ಪ್ರಸ್ತುತ ಈ ಸಮಸ್ಯೆ ಎಂದಿಗೆ ಬಗೆಹರಿದಿದೆ. ಇನ್ನು ಮುಂದೆ ಆದರೂ ನೈಜ ರೈತರಿಗೆ ಸಾಗುವಳಿ ಚೀಟಿಯನ್ನ ನೀಡುವ ಮೂಲಕ ರೈತರ ಬದುಕಿಗೆ ತಾಲೂಕು ಆಡಳಿತ ಆಸರೆಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.